ಪೆಟ್ಟ ಹಿಡದು ಹಠ ರಾಜಕೀಯವಲ್ಲೆಂದು ಹೊರಟ ನಡೆದುದಲಿಗೆ ಬಂದು ಗುರುವಿನಂತೆ ಶೂಲಕಾರಿ ಸೇರಿದ ತ್ರಿಕೋಟ ಅದಕ್ಕೆ ಇಲ್ಲಿ ನಾವು ಯಾರ ಜಾತ್ರೆಗೆ ಬಂದೀವಿ? ಯಾರ ಜಾತ್ರೆಗೆ ಬಂದ್ರಿಪ್ಪ? ಜಾಂಗೀರ್ ಭಾಷಣ ಜಾತ್ರೆಗೆ ಬಂದೀವಿ. ಹೌದಪ್ಪ. ಅನ್ನ ಯಾರ್ದು ಉಳ್ಳಾಕತ್ತೀವಿ? ಅವ್ರದೇ ಜಾಂಗೀರ್ ಭಾಷೆಂದು ಉಳ್ಳಾಕತ್ತೀವಿ. ಹೌದು. ಮತ್ತ ಜಾಂಗೀರ್ ಭಾಷೆ ಅಂದ್ರೆ ನಾವು ಅನ್ನ ಉಳ್ಳಾಕತ್ತೀವಪ್ಪ ಅಂತಂದ್ರ ಅವನು ಧರ್ಮದಾಗ ಹುಟ್ಟದವ್ರದ್ದು ಹೇಳಬೇಕಲ್ಲ ಜರ. ಹಾ ಹೇಳಬೇಕ್ರಿ. ಯಾಕ್ರಿ? ಹಾ ಮತ್ತೆ ಎಲ್ಲಾ ಶಾಣ್ರದ್ದು ಹೇಳ್ಕೊತ ಬಂದೆವು. ಅವ್ರ ಧರ್ಮದಾಗ ಹುಟ್ಟದವ್ರು ಯಾರ ಶ್ರೇಷ್ಠ ಅನಿಸಿಕೊಂಡಾರ? ಹ್ಯಾಂಗ ದುಡ್ಕೊಂಡಾರ? ಯಾರಪ್ಪ ಅವರು? ಯಾರು ದುಡ್ಕೊಂಡಾರ? ಯಾರು? ಲಾಡ್ಲಾ ಮಶ್ಯಾಕಪ್ಪ ಅಂತಂದ್ರ ಇವ ಅಲ್ದಿ ಅವ. ಇವ ಮೊದಲ ಆಳಂದ ತಾಲೂಕ. ಆಳಂದ ತಾಲೂಕದವ. ಹೌದಲ್ರಿ ಮಾಸ್ತರ? ಈ ಆಳಂದ ತಾಲೂಕದವ ಅವ. ಅದಕ್ಕ ಪೈಲ ಏನಾಗಿತ್ತಪ್ಪ ಅಲ್ಲಿ? ಅದಕ್ಕಿಂತ ಮೊದಲ ಅವ ಇರಾನಿ ದೇಶದ ರಾಜ ಇದ್ದವ. ಹೌದಪ್ಪ. ಏನಾಗಿತ್ತ ಅಲ್ಲಿ? ಯಾರು? ಲಾಡ್ಲೆ ಮಶ್ಯಾಕ್ ಶಿವಶಾಣ. ಇರಾನಿ ದೇಶದ ರಾಜ ಇದ್ದ. ಒಂದು ದಿವಸ ಏನಾಯ್ತು, ಬೇಟೆ ಆಡೋಗೋಸ್ಕರವಾಗಿ ಮಾತ್ರ ಬೇಟೆ ಆಡಕ್ಕೆ ಮಾತ್ರ ಅವ ಅರಣ್ಯಕ್ಕೆ ಹೋದ. ಪ್ರಜೆಗಳಿಗೆಲ್ಲರಿಗೆ ಕರ್ಕೊಂಡು ಮಾತ್ರ ಬೇಟೆ ಆಡೋಗೋಸ್ಕರ ಹೋದ. ಇಲ್ಲಿ ಏನಿಟ್ಟರು ಕವಿಗಳು? ಲಾಡ್ಲೆ ಮಶ್ಯಾಕಾಗ ಆಯ್ತು ಮಾತಿನ ಪೆಟ್ಟ ಹಿಡಿದು ಹಠ ರಾಜಕೀಯ ವಲ್ಲ ಅಂತ ಹೊರಟಾನ ಅಂತ ಇಲ್ಲಿ ಇಟ್ಟಾರ ಅವರು. ಇದು ಒಂದೇ ಶಬ್ದದೊಳಗೆ ಎಷ್ಟು ದಾಂಡಿಗೆ ಅದನ್ನಂದ್ರೆ ಕೇಳ್ರಿ ನೀವು. ಕವಿಗಳಂದ್ರೆ ಭಾಳ ಶಾಣೆ ಇರ್ತಾರೆ ಅವರು. ಒಂದು ಶಬ್ದದೊಳಗೆ ಇಡೀ ಒಂದು ಜೀವನ ಚರಿತ್ರೆನೇ ಇಟ್ಟಿರ್ತಾರೆ ಅವರು. ಅವಾಗ ಈ ಲಾಲ್ಯ ಮಶ್ಯಾಕ್ ಶಿವಶರಣ ಏನ್ ಮಾಡ್ದ? ಬೇಟೆ ಆಡೋಗೋಸ್ಕರವಾಗಿ ಮಾತ್ರ ಪ್ರಜೆಗಳಿಗೆ ಕರ್ಕೊಂಡು ಅರಣ್ಯಕ್ಕೆ ಹೋದ. ಹೋಗುದ್ರೊಳಗ ಅವನ ಆಸ್ಥಾನದೊಳಗೆ ಏನಾಗ್ತದ? ಏನಾಗದ್ರಿ ಮಾಸ್ತರ? ಆ ಆಸ್ಥಾನದೊಳಗೆ ಒಂದು ಮುದುಕಿತ್ರಿ ಅಲ್ಲಿ ಕೆಲಸ ಮಾಡಕ್ಕಿ. ಕಸ ಹೊಡಿಯುವಂತ ಕಸ ಹೊಡಿಯುವಂತ ಮುದುಕಿ. ಆ ಮುದುಕಿ ವಯಸ್ಸು 70-75 ವಯಸ್ಸಾಗಿತ್ರಿ. ಯಾವಾಗ ನಮ್ಮ ರಾಜರಿದ್ದವರು ಬೇಟೆ ಆಡೋಗೋಸ್ಕರವಾಗಿ ಅರಣ್ಯಕ್ಕೆ ಹೋಗ್ಯಾನಪ್ಪ ಅಂತಂದ್ರ ಅವ ಹೊಳ್ಳಿ ಬರೋದ್ರೊಳಗಾಗಿ ಅವನ ಕೋಣಿ ಸ್ವಚ್ಛತೆ ಮಾಡ್ಬೇಕ ತಿಳ್ಕೊಂಡು ಕಸ ಹುಡುಕೋತ ಏನ್ ಮಾಡ್ತೀವಿ ಮುದುಕಿ? ಸಿಂಹಾಸನ ಮ್ಯಾಲ ಹೋಗ್ಯಾಳ. ರಾಜ ಮನ್ಕೊಳ್ಳುವಂತ ಸಿಂಹಾಸನ ಮ್ಯಾಗ ಕೈ ಇಟ್ಟು ಬಿಡ್ತೀರಿ. ಏನು ರಾಜ ಮನಗುವಂತ ಸಿಂಹಾಸನ ಮ್ಯಾಗ ಕೈ ಇಟ್ಟು ಸಾಕ್ಷಾತ್ ಕೈಲಾಸ ಬೇಕಿನ ಕೈಯಾಗ ಸಿಕ್ಕಷ್ಟು ಆನಂದ ಆಗಿ ಬಿಡ್ತಕಿ. ಬರೇ ನಮ್ಮ ರಾಜ ಮನಗುವಂತ ಸಿಂಹಾಸನ ಮ್ಯಾಗ ಕೈ ಇಟ್ರಿ ಎಷ್ಟು ಆನಂದ ಆಗ್ತದಪ್ಪ ಅಂತಂದ್ರ ಇದ್ರ ಮ್ಯಾಗ ಮನ್ಕೊಂಡ್ರೆ ನಿದ್ರಿ ಎಷ್ಟು ಆನಂದ ಆತಿರ್ಬೇಕ ತಿಳ್ಕೊಂಡು ಕಸ ಹೊಡೆಯುವುದನ್ನು ಬಿಟ್ಟು ಮುದುಕಿ ಹೋಗಿ ರಾಜರ ಮನಗುವಂತ ಸಿಂಹಾಸನ ಮ್ಯಾಗ ಮನ್ಕೊಂಡು ಬಿಡ್ತೀರಿ. ಗಾಢ ನಿದ್ದೆ ಹತ್ತಿ ಬಿಡ್ತಕಿ. ಗಾಢ ನಿದ್ದೆ ಹತ್ತಿ ಬಿಡ್ತು. ನಿದ್ದೆ ಹತ್ತಿ ಒಂದ್ ಅರ್ಧ ತಾಸಾಗಿತ್ರಿ. ಅಷ್ಟ್ರೊಳಗೆ ಬಂದ ಲಾಡ್ಲೆ ಮಶ್ಯಾಕಲ್ಲಿ ಬೇಟೆ ಮಾಡಿ ಬಂದ. ರಾಜ ಇದ್ದವ ಬೇಟೆ ಕಾರ್ಯಕ್ರಮ ಮುಗಿಸ್ಕೊಂಡ ಅಲ್ಲಿಗೆ ಬಂದ. ಬರೋದ್ರೊಳಗಾಗಿ ಮುದುಕಿ ಮನ್ಕೊಂಡದ. ನೋಡ್ರಿ ಅವ ರಾಜ ಮನಗುವಂತ ಸಿಂಹಾಸನ ಮ್ಯಾಗ ಅಲ್ಲಿ ಕಸ ಹೊಡೆದು ಬಳ್ಕುವಂತ ಮುದುಕಿ ಅವ್ನು ರಾಜನ ಸಿಂಹಾಸನ ಮ್ಯಾಗ ಮನ್ಕೊಂಡದಂದ್ರ ಅವನಿಗೆ ಎಷ್ಟು ತಾಪಾಲಕ್ಕಿಲ್ರಿ. ಬರೇ ಹಳ್ಳಿ ಕಡೆ ಊರಾಗಿರ್ತಾವ ನೋಡ್ರಿ ಗ್ರಾಮ ಪಂಚಾಯತಿ ಒಂದೊಂದು ಚೇರ್ಮನ್ ಸೀಟ್ಗಳು ಇರ್ತಾವ ಗೊತ್ತದಲ್ರಿ? ಚೇರ್ಮನ್ ಸೀಟ್ಗಳಿಗೆ ಇವು 5 ವರ್ಷದ ದೇವ್ರುಗಳ್ರಿ. ಇವಕ್ಕೆಲ್ಲ ಹಾರಿಸ್ತಾರದು ನಮ್ಮ ಕೈಯಾಗೆ, ಮತ್ ಹೊಳೆ ಡಬ್ಬ ಹಾಕೋದು ನಮ್ಮ ಕೈಗೆ. ಈ ಚೇರ್ಮನ್ ಕಂಪ್ನಿ ಏನ್ ಮಾಡ್ತಾವ? ಕೆಟ್ಟಿ ಯಾವರೆ ಬಂದು ಅದ್ರ ಮ್ಯಾಗ ಚೇರ್ಮನ್ ಕುರ್ಚಿ ಮ್ಯಾಗ ಕೂತುವಪ್ಪ ಸಣ್ಣ ಪಾರ್ಗಳು ನಮ್ಮಂತ ತಿಳಿಲಾರ ಹುಡುಗರು ತಿಳ್ಕೊರಿ. ತಿಳಿಲಾರ ಹುಡುಗರು ಆ ಕುರ್ಚಿ ಮ್ಯಾಗ ಬಂದು ಪಟ್ಟದ ಹೊಡಿತಾವ. ಯಾರು? ಚೇರ್ಮನ್ರು. ಮಗನ ನನ್ನ ಕುರ್ಚಿ ಮ್ಯಾಗ ಕೂತಿದ್ದೆ, ನಿನ್ಗೆ ಆಡ ತಾಕತ್ ಬಂದ ಪಟ್ಟದ ಹೊಡಿತಾರೆ ಇವ್ರು. ಇರಾನಿ ದೇಶ ಆಳುವಂತ ರಾಜ್ಯ ಅವ. ಅವನ ಆಸ್ಥಾನದೊಳಗ ಕಸ ಹೊಡೆದು ಮುದುಕುವಂತ ಮುದುಕಿ ಅವನ ಸಿಂಹಾಸನ ಮ್ಯಾಗ ಮನ್ಕೊಂಡ್ರೆ ಎಷ್ಟು ತಾಪಾಲಕ್ಕಿಲ್ರಿ. ಅವನಿಗೆ ಬಗ್ಗಂದ್ ಬಿಡುದು ಒಮ್ಮೆ. ಹಂಗೆ ಬಂದು ನಿಂತು ನೋಡ್ದ. ಎಲ್ಲ ಭ್ರಷ್ಟ ರಂಡಿ ಅಂದವ. ನನ್ನ ಆಸ್ಥಾನದೊಳಗ ಕಸ ಹೊಡೆದು ಬದುಕುವಂತ ಮುದುಕಿ ನಾ ಮಲಗುವಂತ ಸಿಂಹಾಸನದಾಗ ಮನಗಿದ್ಯಾ ಮಗಳ, ನಿನಗೆ ಇವತ್ತಿಗೆ ಇಡಂಗಿಲ್ಲ ಅಂತ ತಿಳ್ಕೊಂಡು ನಿದ್ರಿಗಣ್ಣಾಗಿರುವಂತ ಮುದುಕಿಗೆ ಎಬ್ಬಿ ನಿಂದ್ರಿಸಿ ಹುಡುಕಿದ್ದ ಭಾರ್ಕೋಲವನ್ನು ತೆಗೆದುಕೊಂಡು ಕಟಿಲಕ್ಕೆ ಚಾರು ಮಾಡಿಸಿಬಿಟ್ಟ. ನಿಂದ್ರಿಸಿ ಆ ಮುದುಕಿ ಹೊಡೆದು ಏನಾಯ್ತ್ರಿ, ಮೈಯಾಗೆಲ್ಲ ರಕ್ತ ಚಿಮ್ಮಲ್ತದ್ದು, ರಂಧ್ರಗಳ ನಟ್ಟು ಮೈಯನ್ ರಗತ್ತೆ ಎಲ್ಲ ಹರಿದು ದರುಣಿಗೆ ಚೆಲ್ಲಿದ್ರು ಸೈತ್ಯಕ್ಕೆ ಬಿಡ್ಲಿಲ್ಲ. ಆ ಮುದುಕಿ ಏನ್ ಮಾಡ್ತು? ಅಳೋದನ್ನು ಬಿಟ್ಟು ನಗಲಕ್ ಚಾಲು ಮಾಡಿಬಿಡ್ತು. ಅವಾಗ ಲಾಡ್ಲೆ ಮಶ್ಯಾಕ್ ಅಂದ, ವಿಚಿತ್ರ, ನಾ ಎಷ್ಟೊಂದು ಪರಿ ಹೊಡೆದ್ರು ಸೈತ್ಯಕ್ಕೆ ಮುದುಕಿ ಅಳಲ್ ಬಿಟ್ಟು ಮಾತ್ರ ನಗಲಿಕ್ಕೆ ಚಾಲು ಮಾಡಿದಂದ್ರೆ ಇದ್ರೊಳಗೆ ಏನ್ ಅಡಕಾಗಿರ್ಬೇಕು? ನಾ ಹಿಂಗೆ ಹೊಡ್ಕೋತ್ ಹೋದ್ರೆ ಮುದುಕಿ ಸತ್ ಹೋಗ್ತದ. ಆಕೆಗೆ ಕೇಳುವಂತ ಮಾತು ಅಲ್ಲೇ ಉಳಿತದ ಅಂತ ತಿಳ್ಕೊಂಡದ. ಏನ್ ಮಾಡ್ದ ರಾಜ? ಹೊಡೆಯುವುದನ್ನು ಬಂದ್ ಮಾಡಿ ಕೇಳ್ತಾನ ತಾಯಿಗೆ, ಅಮ್ಮ, 3 ವರ್ಷ 4 ವರ್ಷ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ 9 ವರ್ಷ 10 ವರ್ಷ 11 ವರ್ಷ 12 ವರ್ಷ 13 ವರ್ಷ 14 ವರ್ಷ 15 ವರ್ಷ 16 ವರ್ಷ 17 ವರ್ಷ 18 ವರ್ಷ 19 ವರ್ಷ 20 ವರ್ಷ 21 ವರ್ಷ 22 ವರ್ಷ 23 ವರ್ಷ 24 ವರ್ಷ 25 ವರ್ಷ 26 ವರ್ಷ 27 ವರ್ಷ 28 ವರ್ಷ 29 ವರ್ಷ 30 ವರ್ಷ 31 ವರ್ಷ 32 ವರ್ಷ 33 ವರ್ಷ 34 ವರ್ಷ 35 ವರ್ಷ 36 ವರ್ಷ 37 ವರ್ಷ 38 ವರ್ಷ 39 ವರ್ಷ 40 ವರ್ಷ 41 ವರ್ಷ 42 ವರ್ಷ 43 ವರ್ಷ 44 ವರ್ಷ 45 ವರ್ಷ 46 ವರ್ಷ 47 ವರ್ಷ 48 ವರ್ಷ 49 ವರ್ಷ 50 ವರ್ಷ 51 ವರ್ಷ 52 ವರ್ಷ 53 ವರ್ಷ 54 ವರ್ಷ 55 ವರ್ಷ 56 ವರ್ಷ 57 ವರ್ಷ 58 ವರ್ಷ 59 ವರ್ಷ 60 ವರ್ಷ 61 ವರ್ಷ 62 ವರ್ಷ 63 ವರ್ಷ 64 ವರ್ಷ 65 ವರ್ಷ 66 ವರ್ಷ 67 ವರ್ಷ 68 ವರ್ಷ 69 ವರ್ಷ 70 ವರ್ಷ 71 ವರ್ಷ 72 ವರ್ಷ 73 ವರ್ಷ 74 ವರ್ಷ 75 ವರ್ಷ
ನಾ ಇಷ್ಟೊಂದು ರೊಚ್ಚಿಗೆದ್ದು ನಿನಗೆ ಹೊಡೆದ್ರು ಸಹಿತಕ್ಕೆ ನೀನು ಅಳುವುದನ್ನು ಬಿಟ್ಟು ನಗುವಂತ ಕಾರಣ ಏನು ಅಂತ ಹೇಳ್ದ ಹೌದ್ ಹೌದು ಅವಾಗ ಮುದುಕಿ ಅಂತದ ಕುಲು ನಗಲಾಕ್ ಚಾಲು ಮಾಡ್ತು ಮುದುಕಿ. ಏನೋ ರಾಜ, ಈ ಸಿಂಹಾಸನ ಮ್ಯಾಗ ಮಲಗಿಕೊಂಡು ನೀ ನಿದ್ರಿ ಸುಖ ಗೈಲಕತ್ತು ಎಷ್ಟು ವರ್ಷ ಆಗ್ಯಾವ? ಬಾಳಾದ್ರ ಒಂದು 18 ವರ್ಷ ಹೋಗ್ಯಾವ ಅಷ್ಟೇ. ಹೌದಲ್ರಿ ಮಾಸ್ತಾರೆ. ಈ ನಶ್ವರವಾದಂತ ಶರೀರ ಇಲ್ಲೇ ಬಿಟ್ಟು ನಾಳೆ ಕೈಲಾಸಕ್ಕೆ ಹೋದಾಗ ಪರಮಾತ್ಮ ನಿನಗೆ ಎಷ್ಟು ಹೊಡಿತಾನಂತ ನಿನ್ನ ಸಲ ನನಗೆ ನಗು ಬಂದದು ರಾಜ ಅಂದಳಕಿ. ಹೌದ್ 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 ಅಲ್ಲ, ಇಷ್ಟೊಂದು ಜ್ಞಾನದೊಳಗೆ ಈ ಮುದುಕಿ ಬಲ್ಯಾಕ ನಾ ಹಿಂಗೆ ಉಳುನಪ್ಪ ಈ ರಾಜಕೀಯ ಒಳಗಂದ್ರ ನಾ ಯಾರು, ನಾ ಎಲ್ಲಿದಿಂದ ಬಂದೀನಿ, ನಾ ಎಲ್ಲಿಗೆ ಹೋಗ್ಬೇಕಾಗ್ಯದ, ಮುಂದೆ ನಾ ಏನು ಮಾಡ್ಬೇಕಾಗ್ಯದ ಅನ್ನೋದು ಸತ್ಯಕ್ಕೆ ಅವರು ಬರಂಗಿಲ್ಲ ನನಗ. ಇವತ್ತಿಗೆ ಸಾಕಂದ ರಾಜಕೀಯ ಹೊರಟ ಸಾಕು. ಇವತ್ತೇ ರಾಜಕೀಯ ಅಂತ ತಿಳ್ಕೊಂಡು ತಲೆ ಮ್ಯಾಗಿದ್ದಂತ ಕಿರೀಟವನ್ನು ತೆಗೆದುಕೊಂಡು ಆ ಸಿಂಹಾಸನ ಮ್ಯಾಗಿಟ್ಟು ಅದಕ್ಕೆ ಪುಷ್ಪಾದಿಗಳನ್ನು ಎರೆದ, 2 ಊದಿನ ಕಡ್ಡಿ ಬೆಳಗದ ಅದಕ್ಕೆ ಸಿಂಹಾಸನಕ್ಕೆ ಕಿರೀಟಕ್ಕೆ ಬೆಳೆದ ಕಾಲೊಳಗೆ ಇಲ್ಲಾರ್ದೆ ನಡ್ಕೋತ ಬಂದ ಎಲ್ಲಿಗೆ ಬಂದನ್ರಿ ಮಾಸ್ತರ? ಚಿರಾಕದೇನ್ ನಸರೋದಿನ ಗುರುಗಳು ಬಲ್ಲಾಕ ಎಲ್ಲಿಗೆ ಹೋದ? ದೇಲಿಗಿದ್ದವ ಚಿರಾಕದೇನ್ ನಸರೋದಿನ ಅಂದ್ರ ಹೌದ್ ಈ ಕಾಜೆ ಬಂದೆ ನಮಾಜ್ ಗುರು ಅವ ಯಾರು? ಚಿರಾಕದೇನ್ ನಸರೋದಿನ ಗುರು. ಹೌದ್ ಹೌದ್ ಕಾಜೆ ಬಂದೆ ನಮಾಜ್ ನೋಡ್ರಿ ಈ ಗುಲ್ಬರ್ಗ. ಹೌದ್ ಹೌದ್ ಕಲಬುರ್ಗಿ ಅವನು ಗುರು ಇವ. ಇವ್ರಿಬ್ರೇ ಉಳ್ಕೊಂಡ್ರಿ ಅವನ ಕೈಯಾಗ. ಯಾರ ಕೈಯಾಗ? ಚಿರಾಕ 56,000 ಶಿಷ್ಯರ ಕೈಯಾಗ ಇವ್ರು ಇಬ್ರೇ ಬೆಳಕಿಗೆ ಬಂದಾರ. ಯಾವ ಗಡಿಗೆ ಅವನ ಕೈಯಾಗ ಸುಟ್ಟಾವ ಅವೇ ಉಳ್ದವ್ ಜಗತ್ತದೊಳಗೆ. ಹೌದ್ ಹೌದು. ಪತ್ತರಿದ್ದವ್ ಏನ್ ಮಾಡ್ತಾನ? ಬಂಗಾರಕ್ಕೆ ಹೊರಗಲ್ ಹಚ್ತಾನವ. ಮತ್ತ ಅದು ಕಬ್ಬಣಕ್ಕೆ ಹಚ್ಚಲಾಕ್ ಬರ್ತದೇನು? ಅವಕ್ ಚಂದಾಗಿ ನೋಡ್ತಾನ. ಕಡಿ ಲಾಸ್ಟಿಗೆ ಅವು ಅರಿಗಿಲ್ಲಾರ್ದ ಬಂಗಾರ ಅದು ಅಂದ್ರೆ ಸಾಮಾನ್ಯ ಮಾಡಿಬಿಡ್ತಾನ. ಹೌದ್ ಹೌದು. ಪತ್ತಾರಿದ್ದವ ಹಂಗ ಗುರು ಇದ್ದವನು ಸದ್ಯ ಹಂಗ ಪರೀಕ್ಷೆ ಮಾಡ್ತಾನ ಅವ್ರಿಗೆ. ಅವಾಗ ಕಾಲಾಗಿಲ್ಲಾರ್ದ ನಡ್ಕೊತ ಬಂದ ಎಲ್ಲಿಗೆ? ಹೇಳಿಗೆ ಬಂದ ಚಿರಾಕದಿನ ನಸರುದಿನ ಗುರುಗಳು ಬಲ್ಯಾಕ. ಅವಾಗ ಗುರು ಒಂದು ಸಾಮಾನ್ಯ ಇದ್ದಿದ್ರಿ ಅವ. ಅವ್ರ ಹೆಂಗಿದ್ರಿ ಮಾಸ್ತರ? ಅವನು ಪೂಜಾ ಮಾಡುವಂತ ನೇಮ ಹೆಂಗಿತ್ತು? ಹೆಂಗಿದ್ರಿ? ಒಂದು 1000 ದಾರುಗಳ ಚಕ್ರ ಇತ್ತು. ಈ ಹುಬ್ಬಳ್ಳಿ ಒಳಗ ಚಕ್ರ ಹೆಂಗ್ ತಿರುಗ್ತದ ನೋಡ್ರಿ, ನೀರಿನ ವಿದ್ವತ್ತದ ಮ್ಯಾಗ ಗರ 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 ತಿರುತಿತ್ತು. ಇವ ಹೋಗಿ ಪೂಜಾ ಕೂತ್ನಪ್ಪ ಅಂತಂದ್ರ ಅದು ತಪಸ್ಸರ ಪ್ರಭಾವದಿಂದ ತಾನೇ ತಿರುಗ್ಲಕ್ ಚಾಲು ಮಾಡ್ತಿತ್ರಿ ಅದು ಪಂಕ ಮನಗಂಡ ಹರಿದಿದ್ದು. ಇವ ಹೋಗಿ ಮಾತ್ರ ಪೂಜಾ ಮುಗಿಸ್ಕೊಂಡು ಅದ್ರೊಳಗೆ ಹಾರ್ಕೊತಿದ್ದ. ಕೆಳಗ ಅಮೃತ ಕೊಂಡಿತ್ತು. ಈ ಶರೀರ ಒಂದು 1000 ಹೋಳಾಗಿ ಬೀಳ್ತಿತ್ತು. ದಿನ ಹಿಂಗ ಅಮೃತ ಕುಡ್ದಾಗ ಮತ್ತೆ 1000 ಹೋಳಾಗಿ ಬೀಳ್ತಿತ್ತು. ಮತ್ತು ಹಳಿ ಇದ್ದಂಗ ಆಗಿ ಹೇಳ್ತಿದ್ದವ. ಇಂಥ ಪರೀಕ್ಷೆ ಇದ್ರೆ ಒಂದು ಗುರುವಿಂದನು. ಅವಾಗ ಏನ್ ಮಾಡ್ತಾರಪ್ಪ? ನಾಳೆ ಮೆಚ್ಚಗಲಿ ಹೋಗಿ ಇವ ಹೋಗಿ ಗುರುವಿದ್ದ ಪೂಜಾ ಮುಗಿಸ್ಕೊಂಡು ಸೂರ್ಯನಾಗ ಹಾರ್ಕೊತಿದ್ದ. ಬಂದ ನೋಡ್ರಿ ಇವ. ಯಾವ ನಮ್ಮ ತೀರ್ಥಪ್ಪ ಕಾಕ ಅವರು ಕೋಳಿ ಸಾಕಿನ ಗೋಟ್ಯಾಳಿ ಮಾನವಗಳಾದ್ರೂ ಕೂಡ ಅದಕ್ಕೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಇಂಥ ಶರಣರ ಲೀಲೆಗಳನ್ನು ಕೇಳಬೇಕಾದ್ರೂ ಸಹಿತ ನೋಡ್ರಿ ಏನ್ ಬೇಕ್ರಿ ಮಾಸ್ತರ? ಕೇಳ್ಬೇಕಾದ್ರೂ ಇಲ್ಲಿ ತಾಯಿದಾರ ಕೂತಾರ, ಬರೀ ಇಬ್ರೇ ಕೂತಾರ ಅವ್ರು. ಹೌದಲ್ರಿ ಮಾಸ್ತರ. ಯಾಕೆ ಕೂತಾರ? ಯಾಕೆ ಕುಂತಾರ್ರಿ? ಹಿಂದಿನ ಜನ್ಮದ ಪುಣ್ಯ ಅದ. ಹೌದು. ಆ ಪುಣ್ಯ ಅದ ತಿಳ್ಕೊಂಡು ಇಲ್ಲಿ ತನಕ ಕುಂದ್ರಿಸ್ಯದ ಅವ್ರಿಗೆ. ರೈತ ಭೂಮಿಗೆ ಬೀಜ ಬಿತ್ತಬೇಕಾದ್ರ ಪರಿಪಕ್ವವಾದಂತ ಹಸಿ ಬೇಕಲ್ರಿ? ಹೌದಪ್ಪ. ಹಸಿ ಇದ್ದಾಗೆ ಅದು ಬೀಜ ನಾಡ್ತದ. ಮತ್ತ ಅರ್ಧ ಮರ್ಧ ಹಸಿ ಇತ್ತಪ್ಪ ಅಂದ್ರೆ ಲಡ್ ಹೋಗ್ಬಿಡ್ತದ ಬೀಜ. ಹೌದಪ್ಪ. ಹಂಗ ಶರಣರ ನುಡಿಗಳನ್ನು ಕಿವಿ ಒಳಗೆ ನಮಗೆ ಹಿಡಿಸ್ಬೇಕಾದ್ರೂ ಸಹಿತ ಹಿಂದಿನ ಜನ್ಮದ ಪುಣ್ಯ ಬೇಕತ್ತ. ಇರ್ಲಿಲ್ಲ ಅಂದ್ರೆ ಆ ಪುಣ್ಯ ಇದ್ದಿದ್ದಿಲ್ಲ ಅಂದ್ರ ಏನಾಗ್ತದ? ಕಿವ್ಯಾಗ ಗುಳು ಮಾಡ್ತದ. ಗುಳುಗುಳು ಅಲ್ಲೋ, ಅದು ಬೇರೆ ಆಗ್ತದ್ರಿ. ಶೀಶಿನ ಗುಂಡು ತಗೊಂಡು ಜಡ್ದಂಗ ಆಗ್ತದ್ರಿ ಕಿವ್ಯಾಗ. ಹಂಗ ಯಾವ ನಮ್ಮ ಯಾರೊಂದು ಹೆಸರು? ತೀರ್ಥಪ್ಪ ಕಾಕ ಅವರು ಕೋಳಿಯವರು. ಅವರಾದ್ರೂ ಕೂಡ ಇಂಥ ಒಂದು ಶರಣರ ಲೀಲೆಗೆ ಎಷ್ಟು ಕೊಟ್ಟರು ಕಡಿಮೆನೇ ಅದಪ್ಪ ತಿಳ್ಕೊಂಡು ಒಂದು 1000 ರೂಪಾಯಿ ನಾವು ಜೀವನದಾಗ ದುಡಿತೀವಿ ಅಂದ್ರೆ ಒಂದು 100 ರೂಪಾಯಿ ಒಯ್ದು ನಾವು ಸತ್ಪಾತ್ರಕ್ಕೆ ಹಾಕಿದೇವೆ ಅಂದ್ರೆ ಇಂದಿಲ್ಲ ನಾಳೆ ನಮ್ಮ ಸಂಸಾರದೊಳಗೆ ಲಾಭ ಕೊಡೋದು ಕರೆಕ್ಟ್ ಅದ ತಿಳ್ಕೊಂಡು 51 ರೂಪಾಯಿ ಕೊಟ್ಟರೆ ಇಂಥ ಶರಣರ ನುಡಿಗೆ ಅವ್ರಿಗಾದ್ರೂ ಭಗವಂತ ಅವ್ರ ಮನಿತಾನದೊಳಗೆ ಹಿಂಗೆ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ ಮಾಡ್ತೇನೆ. ಶ್ರೀಶೈಲ ಕಾಕ ಅವರು ದಂಗೆ ಕಾಂಬಳೆ ಸಾಕಿನ ಗೋಟ್ಯಾಳಿಗೆ ಮಾನವಗಳಾದರೂ ಕೂಡ ಆಗ ಬಾ ಈಗ ಬಾ ಹೋಗಿ ಬಾ ಅಲ್ಲಾರ್ದೆ ಅವಾಗ ಕರೆದು ಯಾವ ದಾನ ಕೊಡ್ತಾನ ಅವನ ದಾನ ಬಂಗಾರ ಆಗ್ತದ ಹೇಳ ಸರ್ವಜ್ಞೆ. ಹೌದು. ಮತ್ತೊಂದು ಹೇಳ್ಯಾನ್ರಿ. ಹೆಂಗ? ಸಿರಿ ಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡು. ಹೌದು. ದಾನ ಧರ್ಮ ಪರೋಪಕಾರ ಮಾಡದಿದ್ದರೆ ಹೌದು ಬಡತನ ಬರುವುದು ನೋಡು ಅಂತ ಹೇಳ್ತಾನ. ಒಳ್ಳೆ ಬರ್ತದ. ನಿನಗೀಗ ಸಿರಿ ಕೊಟ್ಟಿನಿ, ದಾನ ಧರ್ಮ ಮಾಡು. ಹೌದು. ಒಂದ್ ವೇಳೆ ದಾನ ಧರ್ಮ ಮಾಡೋದು ಆಗ್ಲಿಲ್ಲ ಅಂದ್ರ ನೀ ಭಿಕ್ಷೆ ಬೇಡವಾಗು, ಈ ಕಡೆ ಒಬ್ಬರಿಗೆ ತಯಾರು ಮಾಡ್ತಾನಂತ ಹೇಳ್ತಾನ. ನೀಡವ್ನಿಗೆ ತಯಾರು ಮಾಡ್ತೀನ. ಕರೆಕ್ಟ್ ಹೇಗೆ ಹೇಳ್ತಾನ ಮಾಸ್ತರ? ಅಧಿಕಾರಿ ಇದ್ದಾಗ ಅರಿತು ನಡಿಬೇಕ. ಹೌದಲ್ರಿ. ಅದಕ್ಕೆ ಅಂತ ಒಂದು ಕಾಕವ್ರು ಏನದಲ್ಲ ಇಂಥ ಒಂದು ಶರಣರ ನುಡಿಗಳಿಗೆ ನಾವು ಕೂಡ ಕೊಡ್ಬೇಕಪ್ಪ ತಿಳ್ಕೊಂಡು ಅದಕ್ಕೆ ಇವ್ರ ಅಮ್ಮಾರ ಮಾಡೋದೊಂದು ಬೇರೆನೇ ರೀ, ಇವ್ರು ದಾನ ಮಾಡೋದು ಬೇರೆ.
ಯಾಕ್ರಿ ಹೌದು ತೊಗೊಂಬರಿ ಅವ್ರು ಜರ ತೊಗೋಬೇಕ್ರಿ ಒಳಗೆ ಹಂಗೆ ಅವಾಗ ಸುಮ್ ಕೂರ್ಸಿದ್ರೆ ಹಂಗೆ ಚೂಟ್ಬೇಕಾಗ್ತದೆ. ಯಾವ ನಮ್ಮ ರಾಮ್ ಕಾಕ ಅವರು ಹೋಗ್ಯಾರಿ ಇದು ತೋರಿ. ರಾಮ್ ಕಾಕ ಅವರು ಜಂಗಪ್ಪ ಮಾಳಿ ಸಾಕಿನ ಬರಡೋಲ. ಈ ನಮ್ಮ ರಾಮ್ ಕಾಕ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇಡೀ ಒಂದು ರಾತ್ರಿ ಹೇಳಿದ್ರು ತೀರ್ಲಾರ್ದಂಗೆ ಅದ್ರಿ ಇದು ವಿಷಯ. ಯಾಕ ಅಂತ ವ್ಯಕ್ತಿ ಅದಾದು ಯಾರು ನಮ್ಮ ರಾಮ್ ಕಾಕ ಅವರು. ಹೌದು ಹೌದು. ಇಂತಲ್ಲೇ ಹಾಡ ಹಿಟ್ಟು ಶಾಣೆ ಹಾನಪ್ಪ ಅಂತಂದ್ರೆ ಅವನಿಗೆ ಹೊಟ್ಟೆ ತರ್ಲಾರ್ದೆ ಬಿಟ್ಟೇ ಇಲ್ಲ ಅವ. ಹೌದು ಎಲ್ಲಿಗೆ? ಹೌದು. ಬರಡೋಲ್ ಗ್ರಾಮಕ್ಕೆ. ಹೌದಲ್ರಿ. ಇಂಥ ಊರಾಗ ಶಾಣೆ ಹಾಡ್ತಾನಪ್ಪ ಅಂತಂದ್ರೆ ಅವ್ನಿಗೆ ತಂದೆ ಬಿಡೋದು ಅವ್ನಿಗೆ ರೊಕ್ಕ ಏಟಕ್ಕೆ ಹೋಗಲಕ್ಕ ಅವು. ಇಂಥ ವ್ಯಕ್ತಿಗಳದವ್ರು ನಮ್ಮ ಬರಡೋಲ್ ಗ್ರಾಮದವರು. ಹೌದು ಹೌದು. ಅಲ್ಲಿ ಆದರೂ ಕೂಡ ಮಲ್ಲಯ್ಯನ ಸೇವಾ ನಾವು ಹೋಗಿ ಮಾಡಿ ಬಂದೀವಿ. ಅದೇ ಜ್ಞಾನಿಗಳು ಆದರೂ ಕೂಡ ಇಂಥ ಶರಣ ನುಡಿಗಳಿಗೆ ನಾವು ಎಷ್ಟು ಕೊಟ್ಟರು ಕಡಿಮೆನಪ್ಪ ತಿಳ್ಕೊಂಡು ಮುಂಜಾನೆ ಆದರೂ ಕೂಡ 50 ಕೊಟ್ಟಿದ್ರು, ಮತ್ತೊಮ್ಮೆ ಹಾಡಾಗನು 50 ಕೊಟ್ಟಿದ್ರು, ಈಗ ಮತ್ತಾದರೂ 50 ಕೊಡ್ಲಾಕತ್ತಾರೆ. ಅದಕ್ಕೆ ಅವ್ರಿಗೆ ಆದರೂ ಕೂಡ ಮಲ್ಲಯ್ಯ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಸ್ವೀಕಾರ ಮಾಡ್ತಾರೆ. ಯಾವ ನಮ್ಮ ರಾಜಶೇಖರಣ್ಣ ಅವರು ಕೋಳಿ ಜಯ ಹನುಮಾನ ಭಜನಾ ಮಂಡಳಿ ಸಾಕಿನ ಗೋಟ್ಯಾಳ ಅವರಾದರೂ ಕೂಡ ಸಂಘದ ವತಿಯಿಂದ 51 ರೂಪಾಯಿ ಕೊಟ್ಟಾರ. ಅವರಿಗೂ ಭಗವಂತ ಅಷ್ಟ ಐಶ್ವರ್ಯ ಭೋಗಿ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ ಮಾಡಿ. ಯಾವ ನಮ್ಮ ಕಲಾವಿದರಾದಂಥ ಯಲಗೊಂಡಣ್ಣವರು ಮಾತಂಗಿ ಅದ್ಭುತ ಕಲಾವಿದ, ಹಲಗಿ ಕಲಾವಿದ್ರ ಅವ್ರು. ಹೌದು ಹೌದು ಹೌದು. ಕಲಾಪ ಅಂತಂದ್ರೆ ಎಲ್ಲಾನು ಒಂದೇ ರೀ. ಹೌದಲ್ರಿ. ಅವ ಬೇಕಾದಂತ ವಾದ್ಯ ಬಾರಿಸ್ತಾನಪ್ಪ ಅಂತಂದ್ರೆ ಕಲಾವಿದರಪ್ಪ ಅಂತಂದ್ರೆ ಅವರು